ತಮಿಳುನಾಡಲ್ಲಿ ವಿಜಯ್ ಸಿ ಎಂ ಆದ ಬಳಿಕ ಈಗ ಅಲ್ಲೊಂದಷ್ಟು ಚರ್ಚೆ ನಡೀತಾ ಇದೆ. ಏನು ಚರ್ಚೆ ಅಂತಂದರೆ, ವಿಜಯ್ ಸಿನಿಮಾ ಸ್ಟಾರ್ ಆಗಿ ಇಲ್ಲಿ ತಮಿಳ್ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆ ಊರಿದ್ರು. ಸೊ ಇದ್ದಕ್ಕಿದ್ದಂಗೆ ಅವರು ರಾಜಕೀಯಕ್ಕೆ ಎಂಟ್ರಿ ಆದರು. ಅದರಲ್ಲೂ ಸಿನಿಮಾ ಇದೇ ನನ್ನ ಲಾಸ್ಟ್ ಸಿನಿಮಾ ಅಂಥೇಳಿ, ಜನನಾಯಕನ್ ಸಿನಿಮಾ ನಂತರ ನಾನು ನಟಿಸಲ್ಲ ಅಂಥೇಳಿ ಘೋಷಣೆ ಮಾಡ್ತಾರೆ. ಅಲ್ಲಿಂದ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಸೊ ರಾಜಕೀಯ ಚುನಾವಣೆಯಲ್ಲಿ ಗೆದ್ದು ಈಗ ಸಿ ಎಂ ಕೂಡ ಆಗ್ತಾರೆ. ಇದೆಲ್ಲ ನಿಜ. ಆದರೆ ಇವತ್ತು ತಮಿಳುನಾಡಲ್ಲಿ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಜಯ್ ಅವರ ಸ್ಥಾನವನ್ನು ತುಂಬುವಂಥ ನಟ ಯಾರು ಅನ್ನೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯದ ಮಟ್ಟಿಗೆ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ. ಸೊ ತಮಿಳ್ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದೇ ಮಾತು ಜಗಜ್ಜಾಹೀರ್ ಆಗ್ತಾ ಇದೆ. ಸೊ ವಿಜಯ್ ಒಳ್ಳೆಯ ಸೂಪರ್ ಸ್ಟಾರ್ ನಟ, ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂಥವರು, ಸುಮಾರು 4 ದಶಕಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ದಂಥವರು. ಆದರೆ ಇದ್ದಕ್ಕಿದ್ದಂಗೆ ರಾಜಕೀಯಕ್ಕೆ ಹೋಗೋ ಒಂದು ಬರದಲ್ಲಿ ಸಿನಿಮಾ ಜೀವನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿ ಹೋಗ್ತಾರೆ. ಈಗ ಅವರ ಸ್ಥಾನವನ್ನು ಯಾರು ತುಂಬ್ತಾರೆ? ಇದು ಅಲ್ಲಿನ ಜನ ಮತ್ತು ಅಲ್ಲಿನ ಒಂದಷ್ಟು ಸಿನಿಮಾ ಪ್ರೀತಿಸುವ ಮಂದಿಯ ಪ್ರಶ್ನೆ ಇದಾಗಿದೆ. ಸದ್ಯಕ್ಕೆ ವಿಜಯ್ ಅವರ ಆ ಸ್ಥಾನವನ್ನು ಯಾವ ನಟ ತುಂಬ್ತಾರೆ ಅನ್ನೋದು ಚರ್ಚೆಯಲ್ಲಿರ್ತಕ್ಕಂಥದ್ದು. ಅಲ್ಲಿಯ 3 ನಟರ ಹೆಸರುಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ಶಿವಕಾರ್ತಿಕೇಯನ್ ಈಗ ವಿಜಯ್ ಅವರ ಸ್ಥಾನವನ್ನು ತುಂಬ್ತಾರಾ ಅಂತ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರೆ, ಒಂದಷ್ಟು ಜನ ಶಿವಕಾರ್ತಿಕೇಯನ್ ಅವರ ಹೆಸರನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಅಂದರೆ ಕಾಮೆಂಟ್ಗಳ ಮೂಲಕ, ಸೋಷಿಯಲ್ ಮೀಡಿಯಾದಲ್ಲಿ ಇದು ಈಗ ಸದ್ಯಕ್ಕೆ ಪೋಸ್ಟರ್ ಮೂಲಕ ಹರಿದಾಡ್ತಾ ಇದೆ. ಸೊ ಶಿವಕಾರ್ತಿಕೇಯನ್ ಕೂಡ ಒಬ್ಬ ಒಳ್ಳೆಯ ನಟ. ಸೊ ಅವರಂತೆಯೇ ಎಲ್ಲ ನವರಸಗಳನ್ನು ತುಂಬಿರತಕ್ಕಂತಹ ನಟ ಆಗಿದ್ದರೂ ಕೂಡ ಮಾಸ ಸಿನಿಮಾಗಳಲ್ಲಿ ಕೂಡ ಅಷ್ಟೇನು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದಿಲ್ಲ ಶಿವಕಾರ್ತಿಕೇಯನ್. ಆದರೆ ಇತ್ತೀಚೆಗೆ ವಿಜಯ್ ಅವರ ನೀವು ಗೋಟ್ ಸಿನಿಮಾವನ್ನು ಗಮನಿಸಿರ್ಬೋದು. ಅಲ್ಲಿ ಕೊನೆಯಲ್ಲಿ ಒಂದು ಲೀಡ್ ಅಂದರೆ ಮುಂದಿನ ಉತ್ತರಾಧಿಕಾರಿಯಂತೆ ಇವರನ್ನು ಶಿವಕಾರ್ತಿಕೇಯನ್ನ ಒಂದು ರೀತಿ ಬಿಂಬಿಸಲಾಗಿದೆ. ಸೊ ಒಂದಷ್ಟು ಜನ ಇರ್ಬೋದೇನೋ, ನೆಕ್ಸ್ಟ್ ಶಿವಕಾರ್ತಿಕೇಯನ್ ಅದನ್ನು ಲೀಡ್ ಮಾಡ್ಕೋತಾರೆ, ಸೊ ಅವರ ಸ್ಥಾನವನ್ನು ತುಂಬ್ತಾರೆ, ಮತ್ತು ಒಂದಷ್ಟು ಅವರಿಗಿರ್ತಕ್ಕಂಥ ಫ್ಯಾನ್ಸ್ ಫಾಲೋವರ್ಸನ್ನು ಕೂಡ ಇವರು ಪಡ್ಕೋತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ. ವಿಜಯ್ನಂತೆ ಕಾಮಿಡಿ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಫ್ಯಾಮಿಲಿ ಆಡಿಯನ್ಸನ್ನು ಹಿಡ್ಕೋತಾರೆ, ಎಮೋಷನ್ ಎಲ್ಲವೂ ಓಕೆ. ಆದರೆ ಮಾಸ್ ಸಿನಿಮಾಗಳ ಮೂಲಕ ಗಟ್ಟಿಯಾಗಿ ನಿಲ್ಲುವತಕ್ಕಂಥ ತಾಕತ್ತು ಶಿವಕಾರ್ತಿಕೇಯನ್ ಅವರಿಗೆ ಇನ್ನೂ ಇಲ್ಲ ಅನ್ನೋ ಮಾತುಗಳು ಈಗ ಕೇಳಿಬರ್ತಾ ಇದೆ. ಅದೇನೇ ಇದ್ದರೂ ಕೂಡ ಶಿವಕಾರ್ತಿಕೇಯನ್ ಎಲ್ಲವೂ ಓಕೆ, ಆ ಎಲ್ಲ ತಾಕತ್ತು ಇರತಕ್ಕಂಥ ನಟ ಆಗಿದ್ದರೂ, ಆದರೆ ವಿಜಯ್ ಅವರಂತೆ ನಟನೆ ಮಾಡಬಲ್ಲ, ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಆಮೇಲೆ ಡೈಲಾಗ್ ಡೆಲಿವರಿ ಇಲ್ಲಿ ಎಲ್ಲ ಅದರಲ್ಲೂ ಕೂಡ ಅವರು ಪರ್ಫೆಕ್ಟ್ ಆಗಿದ್ದರು. ಡ್ಯಾನ್ಸ್ನಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅನ್ನೋ ಮಾತುಗಳು. ಅದೇನೇ ಇರಲಿ, ಸದ್ಯಕ್ಕೆ ಶಿವಕಾರ್ತಿಕೇಯನ್ ವಿಜಯ್ ಅವರ ಸ್ಥಾನವನ್ನು ತುಂಬಬಲ್ಲ ನಟ ಅಂತೇಳಿ ಒಂದು ಕಡೆ ಒಂದು ವರ್ಗ, ಒಂದಷ್ಟು ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ದರೆ, ಮತ್ತೊಂದು ವರ್ಗ, ಅಷ್ಟು ಫ್ಯಾನ್ಸ್ಗಳು ಸೂರ್ಯ ಅವರ ಹೆಸರನ್ನು ತಗೋತಾ ಇದ್ದಾರೆ. ಹಾಗೆ ನೋಡಿದ್ರೆ ಸೂರ್ಯ ಮತ್ತು ವಿಜಯ್ ಅವರಿಬ್ಬರು ಕೂಡ ಆರಂಭದಿಂದನೂ ಕೂಡ ಒಂದೇ ಸಮಯದಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥವ್ರು. ಸೊ ಹಾಗೆ ನೋಡಿದ್ರೆ ಇಬ್ಬರಿಗೂ ಕೂಡ ತೂಕವಾದಂಥ ಸ್ಥಾನ ಅಲ್ಲಿದೆ ಈಗಲೂ ಕೂಡ. ಸೂರ್ಯ ಅವರ ಸಿನಿಮಾ ಹಿಸ್ಟ್ರಿನ ನೀವು ಗಮನಿಸ್ತಾ ಬಂದರೆ, ಸೂರ್ಯ ಅವರು ಕೂಡ ಒಂದು ಟಾಪ್ ಸ್ಟಾರ್ ಇದ್ದಾರೆ. ಅವರು ಕೂಡ ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಡ್ತಾರೆ, ಮಾಸ್ ಫೀಲ್ ಕೊಡ್ತಕ್ಕಂಥ ಸಿನಿಮಾವನ್ನು ಮಾಡಿದ್ದಾರೆ, ಮಾಸ್ ಆಡಿಯನ್ಸು ಕೂಡ ಅವರಿಗಿದೆ. ಸೊ ಹಾಗಾಗಿ ಒಂದಷ್ಟು ಫ್ಯಾನ್ಸ್ಗಳು ಇವ್ರ ಕಡೆ ತಿರುಗ್ತಾರ ಅನ್ನೋ ಮಾತುಗಳು ಬರ್ತಾಯಿದೆ. ಹಾಗೆ ನೋಡಿದ್ರೆ ವಿಜಯ್ ಅವರಿಗೆ ಅತಿ ಹೆಚ್ಚು ಫ್ಯಾನ್ಸ್ಗಳು ತಮಿಳುನಾಡಲ್ಲಿ ಇದ್ದಾರೆ. ಸೊ ಅದು ಬಿಟ್ಟರೆ ಒಂದಷ್ಟು ಈಗ ಸೂರ್ಯ ಅವರು ಕೂಡ ಈಗ ವಿಜಯ್ ಅವರ ಸ್ಥಾನವನ್ನು ತುಂಬ್ತಾರೆ. ಅವ್ರಿಗಷ್ಟೇ ಆ ಒಂದು ಕೇಪಬಲ್ ಇದೆ ಅನ್ನೋದು ಅಲ್ಲಿನ ಅವರ ಫ್ಯಾನ್ಸು, ಅವರ ವರ್ಗ ಹೇಳ್ತಾ ಇದೆ. ಸೊ ಇರ್ಬೋದೇನು. ಇನ್ನೊಂದು ಇಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಸೂರ್ಯ ಅವರ ಸಹೋದರ ಕಾರ್ತಿ ಅವರು ಕೂಡ ರೇಸಲ್ಲಿದ್ದಾರೆ, ಅವರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಯಾಕೆ ಅವ್ರು ಆಗಬಾರ್ದು ಅನ್ನೋ ಪ್ರಶ್ನೆ ಬರ್ತಾಯಿದೆ. ಒಂದೊಂದಷ್ಟು ಜನ ಒಂದೊಂದು ಹೆಸರುಗಳನ್ನ ತಗೊಳ್ತಾ ಇದ್ದಾರೆ. ಸದ್ಯಕ್ಕೆ ಇವರ 3 ಜನರ ಹೆಸರುಗಳು ಅಲ್ಲಿ ಬರ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ ವಿಜಯ್ ಅವರ ಸ್ಥಾನವನ್ನು ತುಂಬುವಂಥ ನಟ ಯಾರು ಇದ್ದಾರೆ, ಯಾರಿಲ್ಲ ಅನ್ನೋದು ಪಕ್ಕಕ್ಕಿಡೋದಾದರೆ, ಈಗಿರ್ತಕ್ಕಂಥ ಏನು ಸ್ಟಾರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಸ್ಥಾನಮಾನ ತಮಿಳು ಸಿನಿಮಾ ರಂಗದಲ್ಲಿ ಇದೆ. ಅವ್ರಿಗೂ ಕೂಡ ಅಷ್ಟೇ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಅವರು ಕೂಡ
ಏನು ವಿಜಯ್ ಮಾಡಿದರು ಆ ಥರದ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ. ಆ ಥರದ ಸಿನಿಮಾಗಳ ಮೂಲಕನೇ ಅವರು ಅಲ್ಲಿಯ ಸೂಪರ್ ಸ್ಟಾರ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಸೊ ಹೀಗಾಗಿ ಇದು ಈ ವಿಷಯ ಯಾಕೆ ಇಲ್ಲಿ ಪ್ರಸ್ತಾಪ ಆಗ್ತಾಯಿದೆ ಅಂತಂದರೆ, ವಿಜಯ್ ಅವರು ಯಾವ ಸಿ ಎಮ್ ಆದರೂ, ಸೊ ವಿಜಯ್ ಅವರು ಇರ್ತಕ್ಕಂಥ ಫ್ಯಾನ್ಸ್ಗಳು ಯಾರ ಕಡೆ ತಿರುಗ್ತಾರೆ? ಈಗ ಸಿ ಎಮ್ ಆದ ತಕ್ಷಣ ಅವರ ಫ್ಯಾನ್ಸ್ಗಳು, ಸಿನಿಮಾ ಫ್ಯಾನ್ಸ್ಗಳು ಸಿ ಎಮ್ ಆದ ತಕ್ಷಣ ಜೈ ಅಂದರು ನಿಜ, ಆದರೆ ಸಿನಿಮಾ ವಿಷಯಕ್ಕೆ ಬರೋದಾದರೆ ಯಾರ ಕಡೆ ಅವರೆಲ್ಲ ವಾಲ್ಬಹುದು ಅನ್ನೋ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಇಷ್ಟು ಮಂದಿಯ ಹೆಸರುಗಳು ಓಡಾಡ್ತಾ ಇದೆ. ಒಂದಷ್ಟು ಡಿವೈಡಿಂಗ್ ಸಿಸ್ಟಮ್ ಅಂತಾರಲ್ಲ, ಆ ರೀತಿ ಕೂಡ ಆಗ್ಬೋದು. ಈಗ ಕನ್ನಡದಲ್ಲಿ ಅತಿ ಹೆಚ್ಚು ಫ್ಯಾನ್ಸು ಇರೋದು ಯಾವ ಸ್ಟಾರಿಗೆ ಅಂತಂದರೆ, ಮುಲಾಜಿಲ್ದ ಹೇಳ್ತಾರೆ ಅದು ದರ್ಶನ್ ಅವರಿಗೆ ಅಂತ. ಆಮೇಲೆ ಆನಂತರದ ಒಂದಷ್ಟು ಸ್ಥಾನದಲ್ಲಿ ಬೇರೆ ಬೇರೆ ಹೀರೋಗಳ ಹೆಸರುಗಳು ಕೂಡ ಪ್ರಸ್ತಾಪ ಆಗ್ತದೆ. ಸೊ ಸದ್ಯದ ಮಟ್ಟಿಗೆ ತಮಿಳ್ ಇಂಡಸ್ಟ್ರಿಯಲ್ಲಿ ಈಗ ವಿಜಯ್ ಅವರ ಸ್ಥಾನವನ್ನು ತುಂಬುವಂಥ ನಟ ಯಾರು ಅನ್ನೋದು ಈಗ ಚರ್ಚೆ ಆಗ್ತಿದೆ. ಅದು ಯಾವುದೇ ಚರ್ಚೆ ಇರಲಿ, ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ಆ ಇಂಡಸ್ಟ್ರಿಯಲ್ಲಿ ವಿಜಯ್ ಹೊರಗೆ ಹೋದ ತಕ್ಷಣ ಬಹುತೇಕ ಜನ ಮಾತಾಡ್ತಿರೋದಂದರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಷ್ಟ ಆಗಿದೆ, ನಷ್ಟನೂ ಕೂಡ ಅನುಭವಿಸ್ತಾ ಇದೆ ಅಂತ. ಯಾಕೆ ಅಂದರೆ ವಿಜಯ್ ಅವರು ಬಿಗ್ ಬಜೆಟ್ ಸಿನಿಮಾ ಮಾಡ್ತಾಯಿದ್ರು. ಅಲ್ಲಿ ನೂರಾರು ಕುಟುಂಬದವರಿಗೆ, ಸಾವಿರಾರು ಕುಟುಂಬದವರಿಗೆ ಒಂದು ಉದ್ಯೋಗ ಸಿಗ್ತಾಯಿತ್ತು. ಅದರಿಂದ ಆದಾಯನ ಹಿಡಿತಾಯಿದ್ರು. ಆ ಮೂಲಕ ಒಂದಷ್ಟು ಆದಾಯ ತಗೊಂಡು ಜೀವನವನ್ನು ಸಾಗಿಸ್ತಾಯಿದ್ರು, ಬದುಕನ್ನು ಸವಿಸ್ತಾಯಿದ್ರು. ಆ ನಿಟ್ಟಿನಲ್ಲಿ ವಿಜಯ್ ಅವರು ಎಲ್ರಿಗೂ ಬೇಕಾದಂಥ ನಟ ಆಗಿದ್ದರು. ಹಂಗಾಗಿ ಒಂದಷ್ಟು ಫ್ಯಾನ್ಸ್ ಫಾಲೋವರ್ಸ್ ಅವರಿಗೆ ಅತಿ ಹೆಚ್ಚು ಇತ್ತು. ಈ ಕಾರಣಕ್ಕೆ ಈ ವಿಷಯ ಈಗ ಅಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಸೊ ವಿಜಯರಂತೆಯೇ ಇನ್ನಷ್ಟು ನಟರು ಕೂಡ ಆ ಸ್ಥಾನವನ್ನು ಅಲಂಕರಿಸಿ ಒಂದಷ್ಟು ಸಿನಿಮಾಗಳ ಮಾಡುವ ಮೂಲಕ ಮತ್ತೆ ತಮಿಳ್ ಇಂಡಸ್ಟ್ರಿಯ ಅಲ್ಲಿನ ಒಕ್ಕೂಟದ ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.